ಈ ಅಣ್ಣಗೆ ವಿಡಿಯೋ ಮಾಡೋಣ ಅಂತ ಫೋನ್ ಕೊಟ್ರೆ ಈ ತರ ಹೇಳ್ಬಿಟ್ಟ. ಎಲ್ಲರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಕೋಟೆ ನಾರಾಯಣ ಉಮೇಶ್ ಕಲ್ಕಿ. ನಾಯಕನಹಟ್ಟಿ ಜಾತ್ರಾ ಮಹೋತ್ಸವದ ಪಾರ್ಟ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಎಡಿಟ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಯ್ತು, ಕ್ಷಮಿಸಿ. ಜಾತ್ರೆಗೆ ಬಂದಿರೋ ತುಂಬಾ ಜನ ಇಷ್ಟು ಹತ್ರದಲ್ಲಿ ತೇರನ ನೋಡಕ್ಕಾಗಿರಲ್ಲ. ಅದಕ್ಕೆ ಅದ್ರ ಜೊತೆಲಿ ತಿಪ್ಪರದ್ರ ಸ್ವಾಮಿ ಅವ್ರ ಹತ್ರ ನಾವು ವರ್ಕ್ ಮಾಡ್ತಿರ್ತಕ್ಕಂಥ ಡ್ರೀಮ್ ಬಿಲ್ ಗ್ರೂಪ್ ಮೇಲೂ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತಾ, ಇನ್ನೇನು ತೇರ್ ಬಿಟ್ಟು ನಮ್ಮ ಪೈನ ನಮ್ಮ ಮನೆ ಕಡೆಗೆ ಹೊರಡೋಣ ಅನ್ನೋ ಟೈಮಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿ ಸಿಕ್ಕಿದ್ರು ನನಗೆ. ಅವರು ಈ ತರ ಹೇಳಿದ್ರು, ಬ್ರೋ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಿದ್ರ, ಮಾಡ್ತಾ ಇರಿ, ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ಯಾಕಂದ್ರೆ ಹಳ್ಳಿ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಅವ್ರು ಹೇಳಿದ್ ಕೇಳಿ ನನಗಂತೂ ತುಂಬಾನೇ ಖುಷಿ ಆಗೋಯ್ತು. ಅವರೇ ತಂದಿರ್ತಕ್ಕಂಥ ಸೆಲ್ಫಿ ಸ್ಟಿಕ್ ಅಲ್ಲಿ ಒಂದು ವಿಡಿಯೋ ಮಾಡಿ ಅಲ್ಲಿಂದ ಸೀದಾ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕಿದ್ವಿ. ಈಗಲಾದ್ರೂ ಗುರು ತಿಪ್ಪೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳಿ ಬಂದೆ, ಆದ್ರೆ ಜನ ಮಾತ್ರ ಇನ್ನೂ ಕಮ್ಮಿನೇ ಆಗಿರ್ಲಿಲ್ಲ. ಅದಕ್ಕೆ ಇಲ್ಲಿ ಹತ್ರ ಇರ್ತೀವಿ, ನಾವು ಮುಂದಿನವ್ರು ಯಾವಾಗಾದ್ರೂ ಬಂದ್ರಾಯ್ತು ಅಂತ ಹೇಳಿ ಕೊಬ್ಬರಿ ಸೋಡ ಜಾಗಕ್ಕೆ ಬಂದೆ. ಇದೇ ಜಾಗದಲ್ಲಿ ನೋಡಿ ನಾನು 16 ವರ್ಷದ ನಿಂಜೆ ಮಿಸ್ ಆಗಿದ್ದು. ಆಗ ಇಷ್ಟೊಂದೆಲ್ಲ ಅಪ್ಡೇಟ್ ಇರಲಿಲ್ಲ, ರೋಡ್ ಸ್ವಲ್ಪ ನೆನಪಿದೆ. ಅವಾಗ ನಾನು ಮತ್ತೆ ನಮ್ಮ ಅಪ್ಪ ಮಾತ್ರ ಬಂದಿದ್ವಿ ದೇವಸ್ಥಾನಕ್ಕೆ. ನಾನು ಕಳೆದಿದ್ದೀನಿ ಅಂತ ಗೊತ್ತಾದ ತಕ್ಷಣ ನಮ್ಮ ಅಪ್ಪ ನನ್ನ ಜೋರಕ್ಕೆ ಹೋಗ್ತಾರೆ. ಆಗ ನಮ್ಮ ಅಪ್ಪನ ಧ್ವನಿ ಕೇಳಿ ನಾನು ನಮ್ಮ ಅಪ್ಪನ ಹತ್ರ ಬರ್ತೀನಿ. ನೋಡಿ, ಜಾತ್ರೆ ಅಂದ್ಮೇಲೆ ಸುತ್ತಮುತ್ತ ತುಂಬಾ ಜನ ಇರ್ತಾರೆ, ಯಾರು ಏನಂತಾರೆ ಅಂತ ಲೆಕ್ಕಿಸ್ತೇನೆ ನಮ್ಮ ಅಪ್ಪನನ್ನ ಕೂಗ್ತಾರೆ. ಅದಕ್ಕೆ ಅಲ್ವಾ ತಂದೆನ ಹೀರೋ ಅಂತ ಹೇಳಿ ಕರೆಯೋದು. ಅವತ್ತು ಅವ್ರು ಕೂಗ್ಲಿಲ್ಲ ಅಂತಂದ್ರೆ ನಾನು ಅವ್ರಿಗೆ ಸಿಗ್ತಾ ಇದ್ನಿಲ್ಲ ಗೊತ್ತಿಲ್ಲ. ಈಗ ನಿಮ್ಮ ಮುಂದೆ ನಾನು ಉಮೇಶ್ ಕಲ್ಕಿಯಾಗಿ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನನ್ನ ತಾಯಿ ನನಗೆ ಜನ್ಮ ಕೊಟ್ಟರೆ ನಮ್ಮ ತಂದೆಯವರು ನನಗೆ ಪುನರ್ಜನ್ಮ ಕೊಡ್ತಾರೆ ಆ ಒಂದು ದಿನ. ಮತ್ತೆ ನಾನು ಕೊಬ್ಬರಿ ಸೋಡೋದು ವಿಡಿಯೋ ಮಾಡೋಣ ಅಂತ ಫೋನ್ ಕೊಟ್ರೆ ಅವಣ್ಣ ಈ ತರ ಹೇಳ್ಬಿಟ್ಟ. ಅವಣ್ಣ ಹೇಳಿರೋ ಒಳ ಮಾತಿನ ಅರ್ಥ ಏನು ಗೊತ್ತಾ? ಇಲ್ಲದಿರುವುದನ್ನು ಇರುತ್ತದೆ ಎಂದು ಭಾವಿಸುವ ಮನುಜ. ಮತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ನೋಡಿ ತುಂಬಾ ಜನ ಕಮೆಂಟ್ ಅಲ್ಲಿ ಬಂದು, ಪುಂಗ್ಬೇಡಿ, ವಾಯು ಮಾಲಿನ್ಯ ಆಗ್ತಿದೆ ಬ್ರೋ, ಯಾವ ತರ ಎಲ್ಲ ಅಂತೇಳಿ. ಫಸ್ಟ್ ನಿಮ್ಮ ಅಕ್ಕಪಕ್ಕ ಇರೋ ತ್ಯಾಜ್ಯಗಳನ್ನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡುವಂತ್ರಿ. ಹಂಗಂತ ಹೇಳ್ತಾ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬೈ ಬೈ ಹೇಳಿ ನಮ್ಮೂರಿಗೆ ಹಾಯ್ ಹೇಳಿ ಅಲ್ಲಿಂದ ಸೀದಾ ನಮ್ಮ ಪಯಣ ನಮ್ಮೂರಿನ ಕಡೆಗೆ ಅಂತ ಹೇಳಿ. ಈ ಒಂದು ವಿಡಿಯೋ ನೋಡಿದ್ಮೇಲೆ ತುಂಬಾ ಜನಕ್ಕೆ ನಗು ಬರ್ಬೋದು, ಯಾಕೆಂತಂದ್ರೆ ಯಾವಾಗ ಆಗಿರೋದು ಯಾವಾಗ ಅಪ್ಲೋಡ್ ಮಾಡ್ತಿದ್ದಾನೆ ಅಂತೇಳಿ. ಏನಿಲ್ಲ, ಒಬ್ಬ ಎಡಿಟರಿಗೆ ಗೊತ್ತಿರುತ್ತೆ ಎಡಿಟಿಂಗ್ ಎಷ್ಟು ಕಷ್ಟ ಅಂತೇಳಿ. ಅದೇ ತರ ಆ್ಯಪ್ ಬೇರೆ ವರ್ಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಲೇಟ್ ಆಗಿದೆ, ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ, ತುಂಬಾ ಇಷ್ಟ ಫಾಲೋ ಮಾಡಿ, ಮುಂದಿನ ಸಿಗೋಣ. ಅಲ್ಲವರಿಗೆಲ್ಲ ನಗ್ನಾಗ್ತಾ ಖುಷಿಯಾಗಿರಿ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.